ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಜೀವನ, ಅವರು ಹುಟ್ಟಿದ ಸ್ಥಳ, ಕಾಲಾವಧಿ ಮತ್ತು ಬಾಲ್ಯದ ಪ್ರಮುಖ ಘಟನೆಗಳ ಸಂಕ್ಷಿಪ್ತ, ಸಂಪೂರ್ಣ ವಿವರ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಜೀವನ. ಹೆಸರು ಪೂರ್ವಾಶ್ರಮ ವೆಂಕಟನಾಥ. ಹುಟ್ಟಿದ ವರ್ಷ ಕ್ರಿ.ಶೈ. 1595. ಹುಟ್ಟಿದ ಸ್ಥಳ ಭುವನಹಳ್ಳಿ, ಇಂದಿನ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ತೂಪುರ ಎಂಬ ಗ್ರಾಮ. ತಂದೆ ತಿಮ್ಮಣ್ಣ ಭಟ್ಟ, ತಾಯಿ ಗೋಪಿಕಾಂಬ. ಬಾಲ್ಯದ ದಿನಗಳು. ಶ್ರೀ ವೆಂಕಟನಾಥರ ಬಾಲ್ಯವು ಧಾರ್ಮಿಕ ವಾತಾವರಣದಲ್ಲಿ ತುಂಬಿರುತ್ತಿದ್ದು, ತಂದೆ ತಿಮ್ಮಣ್ಣ ಭಟ್ಟರು ಪಾಂಡಿತ್ಯವಂತರು ಮತ್ತು ತಾಯಿ ಗೋಪಿಕಾಂಬ ಭಕ್ತಿ ಶ್ರದ್ಧೆಯುಳ್ಳವರಾಗಿದ್ದರು. ಮನೆಗೆ ಆಗಾಗ ವೇದಪಾಠ, ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ಅವುಗಳಿಂದ ಅವಳಗೆ ಧರ್ಮ, ಭಕ್ತಿ, ಶಿಸ್ತು ಹೇರಳವಾಗಿ ಬೆಳೆಯಿತು. ಅವರಿಗೆ ಬಾಲ್ಯದಿಂದಲೇ ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು ಅತೀವ ಆಸಕ್ತಿಯ ವಿಷಯವಾಗಿದ್ದವು. ಸಂಗೀತ ಮತ್ತು ಭಜನೆಗಳು ಮೆಚ್ಚುಗೆಯ ಕಾರ್ಯವಾಗಿದ್ದವು. ಗುರುಗಳ ಆದೇಶಕ್ಕೆ ಸದಾ ಶಿರಸಾಗಿಸುತ್ತಿದ್ದರು. ನೈತಿಕ ಮೌಲ್ಯಗಳು ಮತ್ತು ಶ್ರದ್ಧಾ ತುಂಬಿದ ಬದುಕು. ಸ್ವಲ್ಪ ವಯಸ್ಸಲ್ಲೇ ಪಾಂಡಿತ್ಯಕ್ಕೇರಿದವರು. ಶಿಕ್ಷಣ ಮತ್ತು ಬುದ್ಧಿಮತ್ತೆ. ಅವರು ಬಾಲ್ಯದಲ್ಲಿಯೇ ಗುರುಕುಲದಲ್ಲಿ ಅಧ್ಯಯನವನ್ನು ಪ್ರಾರಂಭಿಸಿ ವೇದಾಂತ, ತರ್ಕ, ವ್ಯಾಕರಣ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಗಳಿಸಿದರು. ಗುರುಗಳು ಬಾಲಕ ವೆಂಕಟನಾಥರ ಬುದ್ಧಿಮತ್ತೆ ನೋಡಿ ಆಶ್ಚರ್ಯಚಕಿತರಾದರು. ಬಾಲ್ಯದಿಂದಲೇ ಕಂಡುಬಂದ ಯತಿವೃತ್ತಿಯ ಲಕ್ಷಣಗಳು: ಆತ್ಮನಿಷ್ಠೆ, ಧೈರ್ಯ, ಸಂಯಮ, ದೇವರ ನಾಮಸ್ಮರಣೆ, ಪ್ರತಿದಿನದ ಚಟುವಟಿಕೆ, ಸಂಸ್ಕೃತ ಭಾಷೆಯಲ್ಲಿ ಪ್ರಬಂಧ ಬರೆಯುವ ಸಾಮರ್ಥ್ಯ, ಭಕ್ತಿಯಲ್ಲಿ ನಿರಂತರ ತೊಡಗಿರುವ ಮನಸ್ಸು. ಇವು ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಪ್ರಮುಖ ಅಂಶಗಳು. ಈ ಜೀವನ ಪಾಠಗಳು ಅವರ ಮುಂದಿನ ಯತಿವೃತ್ತಿಗೆ ದೃಢವಾದ ನೆಲೆಯಾಗಿ ಬಿಟ್ಟವು.